ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಹಾಗೆ ಬಾಕ್ಸಿಗೂ ಕೂಡ ಇದನ್ನ ತೊಗೊಂಡು ಹೋಗ್ಬೋದು. ಇದ್ರ ಜೊತೆ ಮೊಸರು ಬಜ್ಜಿ ಇದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಬರ್ರಿ, ನಾನು ಇವತ್ತು ಟೊಮೆಟೊ ಬಾತನ್ನು ಮಾಡ್ತಿದ್ದೀನಿ. ನಾನು ಯಾವ ರೀತಿ ಮಾಡಿದೆ ಅಂತ ಹೇಳೋದು ನಿಮ್ಗೆ ತೋರಿಸ್ತೀನಿ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳೋದು ಹೇಳ್ತೀನಿ. ನಾನಿಲ್ಲಿ ಒಂದು 5 ಟೊಮೆಟೊ ಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡದೊಂದು ಈರುಳ್ಳಿ, ಹಾಗೆ ಒಂದು ಮೀಡಿಯಮ್ ಸೈಜಷ್ಟು 2 ಈರುಳ್ಳಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಅವನು ಎರಡನ್ನೂ ಚೆನ್ನಾಗಿ ಸಣ್ಣಕ್ಕೆ ನಾನಿಲ್ಲಿ ಹೆಚ್ಚಿ ತೊಗೊತೀನಿ. ಆಮೇಲೆ ಉದುರಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೆಸಿಪಿನ ಒಂದ್ಸರ್ತಿ ನೀವು ಟ್ರೈ ಮಾಡಿರಿ ಮನೇಲಿ. ಇಲ್ಲಿ ನೋಡ್ರಿ, ನಾನು ಚಿಕ್ಕದಾಗಿ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿನ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪಲಾವ್ ಎಲೆನ ನಾನು ತೊಗೊಂಡಿದ್ದೀನಿ. ಇದು ಒಗ್ಗರಣೆ ಹಾಕೋದಕ್ಕೋಸ್ಕರ ಎಣ್ಣೆಲಿ. ಒಂದು ಪಲಾವ್ ಎಲೆ, 2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, 2 ಲವಂಗ, 1 ಏಲಕ್ಕಿನ ನಾನಿಲ್ಲಿ ಎಣ್ಣೆಲಿ ಹಾಕೋದಕ್ಕೆ ತೊಗೊಂಡಿದ್ದೀನಿ ಒಗ್ಗರಣೆ. ಹಾಗೆ ಇಲ್ಲಿ ಮಿಕ್ಸಿ ಮಾಡ್ಕೊಳೋದಕ್ಕೆ ನಾನು ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು 7ರಿಂದ 8 ಲವಂಗ, 1 ಚಕ್ಕೆ, ಒಂದು ಸ್ವಲ್ಪ ಚಕ್ಕೆ, ಹಾಗೆ 1 ಏಲಕ್ಕಿ, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೊಳೋದಕ್ಕೋಸ್ಕರ ಈ ಕಡೆ ನಾನು ಕುಕ್ಕರ್ ಇಡ್ತೀನಿ ಫ್ರೆಂಡ್ಸ್. ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ನಾನು 4ರಿಂದ 5 ಚಮಚದಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊತೀನಿ. ಯಾಕಂದರೆ ಸ್ವಲ್ಪ ಎಣ್ಣೆ 4 ಚಮಚ ಹಾಕಿದ್ದೀನಿ, ಕರೆಕ್ಟಾಗಿ 4 ಚಮಚ ಎಣ್ಣೆ ಹಾಕಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಕಾದ ನಂತರ ನಾನು ಸ್ವಲ್ಪ 1-2 ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಾಸಿವೆ ಸಿಡ್ದಾದ ನಂತರ ಇದಕ್ಕೆ ನಾನು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗಾ ಚೆನ್ನಾಗಿ ಕೆಂಪಗೆ ಹುರಿಬೇಕು ಫ್ರೆಂಡ್ಸ್. ಇವನ್ನ ಶೇಂಗಾ ಕ್ರಿಸ್ಪಿ ಆಗಬೇಕು, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಗಾಗೋ ರೀತಿ ನಾವು ಇದನ್ನ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಆದ ನಂತರ ನಾನು ಇದಕ್ಕೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಪಲಾವ್ ಎಲೆ, ಚಕ್ಕೆ ಮತ್ತು ಲವಂಗ, ಏಲಕ್ಕಿನ ಎಣ್ಣೆಲೆ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನ ಕೈ ಆಡಿಸ್ಕೊಂಡು ಆದ ನಂತರ ನಾನಿಲ್ಲಿ ಈರುಳ್ಳಿನ ಹಾಕ್ಕೊತೀನಿ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀವು ಈರುಳ್ಳಿನ ಬೇಯಿಸ್ಕೋಬೇಕಾಗತ್ತೆ. ಈರುಳ್ಳಿ ಬೇಯಿಸ್ಕೊಂಡು ಆದ ನಂತರ ನಾನು ಇಲ್ಲಿ ಟೊಮೆಟೊನ ಸೇರಿಸ್ತಿದ್ದೀನಿ. ಇದಕ್ಕೆ ಟೊಮೆಟೊ ಹಣ್ಣು ಪೂರ್ತಿ ಮ್ಯಾಶ್ ಆಗ್ಬೇಕು ಫ್ರೆಂಡ್ಸ್. ಅದು ಪೂರ್ತಿ ಬೇಯೋವರೆಗೂ ನಾವಿಲ್ಲಿ ಟೊಮೆಟೊ ಹಣ್ಣನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಅಂದ್ರೆ ನಮ್ಮ ಟೊಮೆಟೊ ಬಾತು ಚೆನ್ನಾಗಿ ಬರ್ತೈತಿ. ಅದಕ್ಕೋಸ್ಕರ ಟೊಮೆಟೊ ಹಣ್ಣು, ಈರುಳ್ಳಿ ಇಲ್ಲಿ ಬೇಯಲಿ. ನಾನು ಈ ಕಡೆ ಈ ನೋಡ್ರಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಈ ಏನು ಮಸಾಲೆ ತೊಗೊಂಡಿದ್ನಲ್ಲ, ಬೆಳ್ಳುಳ್ಳಿ, ಶುಂಠಿ, ಅದನ್ನೆಲ್ಲ ನಾನು ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ಕೊತೀನಿ. ಸ್ವಲ್ಪ ಪೇಸ್ಟ್ ಆದರೂ ಚಿಂತೆ ಇಲ್ಲ, ನೀರು ಹಾಕ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೋಬೋದು ನೀವು ಈ ರೀತಿ. ಈಗ ನೋಡಿರಿ, ಟೊಮೆಟೊ ಹಣ್ಣು, ಈರುಳ್ಳಿ ಎಲ್ಲ ಬೆಂದಾಗೈತಿ. ಈ ಟೈಮಲ್ಲಿ ನಾನು ಈ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತೀನಿ. ಇದೇ ಮಸಾಲೆ ಈ ನಮ್ಮ ಟೊಮೆಟೊ ಬಾತಿಗೆ ರುಚಿ ಕೊಡುತ್ತೆ. ಹಾಗಾಗಿ ಈ ಮಸಾಲೆನ ಕರೆಕ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ರಿ, ನಾನು ಇದನ್ನು ಹಾಕಿದ್ದೀನಿ. ಈಗಲೇ ಒಂದು ಸ್ವಲ್ಪ ಘಮ ಅಂತ ಹೇಳೊಂದು ಪರಿಮಳ ಬರ್ತಾಯಿತ್ತು ನಮ್ಗೆ. ನಾನು ಚೆನ್ನಾಗಿ ಇದನ್ನು ಎಣ್ಣೆಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಅದೇ ಮಿಕ್ಸಿಲಿ ನಾನು ನೀರು ಹಾಕಿ ಇದಕ್ಕೆ ಹಾಕ್ಕೊತೀನಿ. ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಎಣ್ಣೆಲೇ ಬೇಯಿಸ್ಕೋಬೇಕು. ನಾವು ಬೇಯಿಸ್ಕೊಂಡಾಗ ನಮಗೆ ಅದು ಫ್ಲೇವರು ಚೆನ್ನಾಗಿ ಬಿಡ್ತೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ರಂತೂ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ಬೆಳಗ್ಗೆ ಟಿಫಿನ್ಗೂ ಮಾಡ್ಕೋಬೋದು, ಹಾಗೆ ಬಾಕ್ಸ್ಗೂ ನಾವು ತೊಗೊಂಡು ಹೋಗ್ಬೋದು. ಏನು ಒಂದು ಸ್ವಲ್ಪ ಬೆಳಗ್ಗೆ ಟೈಮ್ ಕೊಟ್ಟಿದ್ದು ಮಾಡಿಕೊಂಡ್ರೆ ಸೂಪರಾಗಿರುವಂಥ ರುಚಿಯಾದಂಥ ಟೊಮೆಟೊ ಬಾತನ್ನ ನಾವು ಮಾಡ್ಕೋಬೋದು. ಈಗ ನೋಡ್ರಿ, ನನಗೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1.5ರಿಂದ 2 ಸ್ಪೂನಷ್ಟು ನಾನಿಲ್ಲಿ ಖಾರ ಹಾಕ್ಕೊಂಡಿದ್ದೀನಿ. ನಮ್ಮದು ಖಾರ ಜಾಸ್ತಿ ಖಾರ ಇರೋಂಗಿಲ್ಲ, ಆದರೆ ಕಲರ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1.5ರಿಂದ 2 ಸ್ಪೂನಷ್ಟು ನಾನಿಲ್ಲಿ ಖಾರನ ಹಾಕ್ಕೊತೀನಿ. ಖಾರ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮತ್ತೆ ನಾನು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನಾನಿಲ್ಲಿ ಶಾಹಿ ಬಿರಿಯಾನಿ ಅಂತ ಒಂದು ಸಿಗುತ್ತಲ್ಲ ಫ್ರೆಂಡ್ಸ್, ನಿಮಗೆ ಎವರೆಸ್ಟ್ ಅವ್ರದ್ದು ಸಿಗುತ್ತಲ್ಲ, ಅದು ಆ ಮಸಾಲೆನ ನಾವಿಲ್ಲಿ ಹಾಕ್ಕೊಂಡ್ರೆ ಸೂಪರಾಗಿ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತೈತಿ. ಅದಕ್ಕೋಸ್ಕರ ನಾನಿಲ್ಲಿ ಅದನ್ನು ಸ್ವಲ್ಪ ಒಂದು ಅರ್ಧನೂ ಅಲ್ಲ, ಒಂದು 1/4 ಚಮಚದಷ್ಟು ನಾನಿಲ್ಲಿ ಅದನ್ನ ಹಾಕ್ಕೊತೀನಿ ಫ್ಲೇವರ್ಸ್ಗೋಸ್ಕರ. ಈಗ ನಾವು ಈಗಾಗಲೇ ಇಷ್ಟೇ ಮಸಾಲೆ ಸಾಕಿದ್ದಕ್ಕೆ ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಟೇಸ್ಟು, ಆಮೇಲೆ ಇದು ಫ್ಲೇವರ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಸ್ವಲ್ಪ ಒಂದು 1/4 ಚಮಚದಷ್ಟು ನೀವು ಈ ಬಿರಿಯಾನಿ ಮಸಾಲ, ನಿಮ್ಮದನ್ನು ಯಾವುದಾದ್ರೂ ಇರಲಿ, ಬಿರಿಯಾನಿ ಮಸಾಲ ಹಾಕಿದರೆ ಇದಕ್ಕೆ ಇನ್ನೂ ಫ್ಲೇವರು ಹಾಗೆ ಟೇಸ್ಟು ಚೆನ್ನಾಗಿ ಬರ್ತೈತಿ. ಟ್ರೈ ಮಾಡಿ ನೋಡಿರಿ. ನಾನು ಈ ಬಿರಿಯಾನಿ ಮಸಾಲಾನ ನೋಡ್ರಿ ಒಂದು 1/4 ಭಾಗದಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡ್ರೆ ಅದು ಮಸಾಲೆ ಭಾಳಷ್ಟು ಇದಾಗ್ಬಿಡ್ತಲ್ಲ, ಹಾಗಾಗಿ ನಾನು ಒಂದು 1/4 ಭಾಗದಷ್ಟು ಅಷ್ಟೇ ಹಾಕ್ಕೊಂಡು ನಾನು ಇದನ್ನ ಮತ್ತೆ ಕೈ ಆಡಿಸ್ಕೊಂಡು ಇದಕ್ಕೆ ನಾನು ಮಿಕ್ಸಿ ಮಸಾಲೆ ಉಳಿದಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಎಣ್ಣೆಲಿ ಇದೆಲ್ಲ ಬೇಯಬೇಕು ಫ್ರೆಂಡ್ಸ್. ಚೆನ್ನಾಗಿ ಎಣ್ಣೆಲಿ
ಬೆಂದಾದ ನಂತರ ನಾವು ಇದಕ್ಕೆ ಅಕ್ಕಿನ ಹಾಕೋಬೇಕಾಗತ್ತೆ. ನಾನಿಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1-2 ನಿಮಿಷ ಕಾಲ ತೊಳೆದು ನೆನೆಸಿಟ್ಕೊಂಡಿದ್ದೆ. ಇದನ್ನು ನಾವು ಅಕ್ಕಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ಒಂದು ಕುದಿ ಬರೋವರೆಗೂ ನಾವಿಲ್ಲಿ ನೀರು ಹಾಕಿ ಅದನ್ನ ಕುದಿಸ್ಕೋಬೇಕಾಗತ್ತೆ. ಒಮ್ಮೆಲೇ ನಾವು ಕುಕ್ಕರ್ ಮುಚ್ಚಬಾರ್ದು. ಮುಚ್ಚಿದರೆ ಅದು ಮಿಜ್ಜಾಗ್ಬಿಡ್ತೈತೆ ಅನ್ನ. ಅದಕ್ಕೋಸ್ಕರ ನೋಡ್ರಲ್ಲಿ ಒಂದು ಸ್ವಲ್ಪ ಎಣ್ಣೆಲೆ ಇದನ್ನ ಸ್ವಲ್ಪ ನಾನು ಬೇಯಿಸ್ಕೊತೀನಿ. ಒಂದು ಕಡೆ ನಾನು ನೀರು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ನೀರು ಅಂದ್ರೆ ಹಸಿ ನೀರು ಹಾಕೋದ್ರ ಬದಲು ಒಂದು ಸ್ವಲ್ಪ ಕುದಿ ಕೊರೆಯುವಂಥ ನೀರು ಇದಕ್ಕೆ ಹಾಕಿದರೆ ನಮ್ಮ ಟೊಮೆಟೊ ಬಾತ್ ಬೇಗನೂ ಆಗುತ್ತೆ. ಹಾಗೆ ಹಸಿಯಾಗಿರೋಂಗಿಲ್ಲ. ಈಗ ನಾವು ನೀರು ತಣ್ಣ ನೀರು ಹಾಕಿದರೆ ಅದೇನೋ ಟೇಸ್ಟೇ ಚೇಂಜ್ ಆಗಿಬಿಡ್ತೈತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾದ ನೀರನ್ನು ಹಾಕ್ಕೊಳೋದನ್ನು ಹಾಕಿ ಒಂದು ಸಲ ನೋಡಿರಿ. ನಾನು ಈ ಲೋಟದಿಂದ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿಗೆ ನಾನಿಲ್ಲಿ 2 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಕುದೀತಾ ಇದೆ ಪಕ್ಕಕ್ಕೆ ನೀರು. ಅದೇ ನೀರನ್ನು ನಾನಿಲ್ಲಿ ಅದು ಲೋಟ ಸುಡುತ್ತಂತ ಹೇಳಂದು ನಾನು ಇಕ್ಕಳ ಹಿಡ್ಕೊಂಡು ಅದಕ್ಕೆ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಇದು ಒಂದು ಸ್ವಲ್ಪ ಕುದಿ ಚೆನ್ನಾಗಿ ಕುದಿಬೇಕು. ಆದ ನಂತರ ನಾವು ನೋಡ್ರಿ ನಾನು ಪೂರ್ತಿ ಎಲ್ಲ ನೀರು ಹಾಕ್ಕೊಂಡಾಗೈತಿ. ನೀರು ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿ ಈ ರೀತಿ ಕುದೀತೈತಿ. ಒಂದು ಕುದಿ ಬರೋವರೆಗೂ ನಾವು ಮುಚ್ಚಳನೇ ನಾವು ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡು ಆದ ನಂತರ ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಅದಕ್ಕೆ ವಿಶಿಲ್ ಹಾಕಿ 2-3 ವಿಶಿಲ್ ನಾನು ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ನಾನು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇದಕ್ಕೆ ನಾನು ವಿಶಿಲನ್ನು ಹಾಕಿ 2-3 ವಿಶಿಲನ್ನು ಮಾಡ್ಕೊತೀನಿ. ಮಾಡ್ಕೊಂಡು ಆದ ನಂತರ ನಮ್ಮ ರುಚಿಯಾದಂಥ ಟೇಸ್ಟ್ ಭಾಳ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೀವು ಒಂದು ಸರ್ತಿ ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿರಿ. ಪದೇ ಈ ರೆಸಿಪಿನ ನೀವು ಮಾಡ್ತಾ ಇರ್ತೀರ. ಹಾಗೆ ಇದು ಮೊಸರು ಬಜ್ಜಿ ಜೊತೆಗಂತೂ ಸೂಪರಾಗಿರ್ತೈತಿ. ಈ ನಮ್ಮ ರುಚಿಯಾದಂಥ ಟೊಮೆಟೊ ಬಾತು ರೆಡಿ ಆಗೈತಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಉದುರಾಗೂ ಬರುತ್ತೆ. ಹಾಗೆ ನಾವು ಡೈರೆಕ್ಟಾಗಿ ಒಮ್ಮೆಲೇ ನಾವು ಮುಚ್ಚಳ ಮುಚ್ಚಿಬಿಟ್ರೆ ಅನ್ನ ಮಿಜ್ಜಾಗುತ್ತೆ. ಅದಕ್ಕೋಸ್ಕರ ಒಂದು ಕುದಿ ಬರೋವರೆಗೂ ನಾವು ಹಾಗೆ ಕುದಿಸ್ಕೊಂಡು ನಂತರ ನಾವು ಕುಕ್ಕರನ್ನು ಮುಚ್ಚಿ 1 ಅಥವಾ 2 ವಿಶಿಲ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದಂಥ ಟೊಮೆಟೊ ಬಾತು ರೆಡಿ ಆಗುತ್ತೆ. ಬರೀ ಈ ಟೊಮೆಟೊ ಬಾತನ್ನು ನಾನು ಸರ್ವ್ ಮಾಡ್ತಿದ್ದೀನಿ. ಬಿಸಿ ಟೊಮೆಟೊ ಬಾತು ಮೊಸರು ಬಜ್ಜಿ ಜೊತೆಗೆ ತಿನ್ನೋಕೆ ರೆಡಿ ಆಗೈತಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.